ಈಗ ಒಂದು ತೋಟಕ್ಕೆ ಬಂದೆ, ಅದು ಲೈಟಾಗಿ ನಮ್ಮ ನೋನ್ ಬಾಯ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾರೆ ಯಾರ್ದು ಏನು ಅಂತ. ಇದು ತೋಟ ಕುಂಬಾರಳ್ಳಿ ಗ್ರಾಮ. ಇದು ಓಕೆ. ಇವರು ಅಂಜುಮ್ ಕಮಲ್ ಅಂತ ಬೆಂಗಳೂರಲ್ಲಿ ಕುದುರೆಮುಖ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಓಕೆ. ಇಲ್ಲಿ ನೋಡಿ ಗರಿ ಬಂದಿರೋದಲ್ಲ ಹೆಂಗಿದೆ ಅಂತ, ಸೂಪರ್ ಆಗಿ ಬಂದಿದೆ ನೋಡಿ. ಬನ್ನಿ ಈಗ ನೋಡಿ ಓನರ್ ಬಂದಿದ್ದಾರೆ. ಹಾಯ್ ಸರ್, ನೈಸ್ ಮೀಟಿಂಗ್ ಯು. ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ತೋಟ ಅಂತೂ ಅಮೇಝಿಂಗ್ ಆಗಿದೆ. ಒಂದು ಹೇಳ್ತಾ ಇದ್ರು ನೀವು ಅಷ್ಟೇ ಫ್ಯಾನ್ಸಿ ಮಿನ್ಯೂರಿಂಗ್ ಯಾವುದು ಮಾಡಿಲ್ಲ ಅಂತ ಹೇಳಿದ್ರು. ಹಾಂ, ಏನೇನು ಮಾಡಿದ್ರಿ? ಮತ್ತು ಇವ್ರು ಒಂದು ಮಾತು ಹೇಳ್ತಾ ಇದ್ರು, ಇವ್ರು ಎಲ್ಲ ಬೀಳಿಗೆ ಹೋಗ್ಬಿಟ್ಟು ಪರ್ಸನಲ್ ಅಟೆನ್ಷನ್ ಥರ ಕೊಡ್ತಾರೆ ಅಂತ. ಹೆಂಗೆ ಕೊಡ್ತೀರಾ ಸರ್? ಏನೋ ಅಬ್ಸರ್ವ್ ಮಾಡ್ತೀರಾ? ಇದು ಆಗಲೇ ನರೇಶನ ತೋರಿಸ್ತಾ ಇದ್ರು ನೋಡಿ, ಇದು ಹೆಂಗಿದೆ ಅಂತ. 8 ಇಂಚ್ ನಮ್ಮ ಕೈಗಿಂತ ಉದ್ದ ಇದೆ ನೋಡಿ. ಅಂದ್ರೆ ಏನು ಅಂತಂದ್ರೆ ಎಲ್ಲ ನೋನ್ ಪರ್ಸನ್ ಆಗ್ಬಿಟ್ಟಿದ್ದಾರೆ ಈಗ ಏನಾಗಿದೆ ಎಲ್ಲ ಹೊಸದವ್ರನ್ನ. ಈಗ ಏನ್ ಮಾಡ್ಬೇಕಂದ್ರೆ ಹೊಸದವ್ರನ್ನ ಕಂಡುಹಿಡಿಬೇಕಣ್ಣ. ಈಗ ನಾವು ನೋಡಿ ಇಂಥವ್ರನ್ನ ಎಲ್ಲ ಯಾರು ಮಾಡಿಲ್ಲ ಏನೇನು. ಹೌದು, ಎಲ್ಲಿ ಒಳಗಡೆ ಗೊತ್ತೇ ಇರಲ್ಲ ಅಂಥವ್ರನ್ನ ನಾವು ಕಂಡಿಡ್ದೆ. ಇದು ಹಾಸನ ಡಿಸ್ಟಿಕ್ ಅಲ್ಲಿ ಫಸ್ಟ್ ತೋಟ ಇರ್ಬೋದು ಅಂದೆ ನಾನು. ಹೌದು, ಎಕ್ಸಾಕ್ಟ್ಲಿ ಇರ್ಬೋದು. ನಾನು ಇಲ್ಲಿ ಹೊಸ ಗಿಡ ಇದೆಲ್ಲ ಬುಟ್ಟಿ ಹಾಕಿಲ್ಲ. ಓ, ರನ್ನರ್ಸ್ ಹಾಕಿದ್ದ? ರನ್ನರ್ಸೇ ನಡ್ಸೋದು. ಮನಿ ಸರ್ವಿಸ್ ಇರುವಾಗ ಲೇಬರ್ ಪೇಮೆಂಟೇ ಮಾಡ್ಕೊಂಡು ನಡ್ಸ್ಕೊಂಡು ಹೋಗೋದೇ ಕಷ್ಟ ಆಯ್ತು. ಈಗ ಬನ್ನಿ, ಈಗ ನೋಡಿ ಇವರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಹೇಳ್ತಾ ಇದ್ದಾರೆ ಏನು ಅಂತ. ಆಗಲೇ ಹೇಳ್ದಂಗೆ ಯಾವುದು ಫ್ಯಾನ್ಸಿ ಸ್ಟಫ್ ಯಾವುದೂ ಇಲ್ಲ, ಇವರು ಬೇಸಿಕಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಬನ್ನಿ ಇವತ್ತು ನಮ್ಮ ಜೊತೆಗೆ ನೋಡಿ ಯಾರು ಇದ್ದಾರೆ ಅಂತ. ನರೇಶ್ ಅಣ್ಣ, ಅರವಿಂದ್ ಅಣ್ಣ, ನೋವನ್ ಬಾಯಿ ಮತ್ತು ಕೃಷ್ಣಣ್ಣ ಇದ್ದಾರೆ. ಈಗ ಒಂದು ತೋಟಕ್ಕೆ ಬಂದೆ, ಅದು ಲೈಟಾಗಿ ನಮ್ಮ ನೋವನ್ ಬಾಯಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾರೆ ಯಾರ್ದು ಏನು ಅಂತ. ಇದು ತೋಟ ಕುಂಬಾರಳ್ಳಿ ಗ್ರಾಮ. ಇದು ಓಕೆ. ಇವರು ಅಂಜುಮ್ ಕಮಲ್ ಅಂತ ಬೆಂಗಳೂರಲ್ಲಿ ಕುದುರೆಮುಖ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದವರು. ಓಕೆ. ಸೊ ಅವರು ಇಲ್ಲಿ 2 ಎಕರೆ ತೋಟದಿಂದ ಒಂದು 25 ಎಕರೆ ತೋಟ ಮಾಡಿದ್ದಾರೆ. ಅವ್ರ ತೋಟ ಇದು. ಅದು ಕಾಳುಮೆಣಸು, ಕಾಫಿ, ಸ್ವಲ್ಪ ಅಡಿಕೆ ಹಾಕೊಂಡಿದ್ದಾರೆ. 20 ಎಕರೆ ಅವರು ಅಲ್ಲೇ ಬಂದು ಬೆಂಗಳೂರಿಂದ 15 ದಿವಸಕ್ಕೆ ತಿಂಗಳಿಗೆ ಒಂದು ಸತಿ ಬಂದು ಅವರೇ ಮಾಡ್ತಾ ಇದ್ದಾರೆ. ಈ ವರ್ಷ ಮೆಣಸು ಹೋದ ವರ್ಷ ಕಡಿಮೆ ಇತ್ತು, ಆಚೆ ವರ್ಷ ಒಳ್ಳೆ ಕ್ರಾಪ್ ಆಯ್ತು. ಈ ವರ್ಷ ತುಂಬಾ ಬಂಪರ್ ಆಗಿ ಕಾಣ್ತಾ ಇದೆ. ಬಟ್ ಆಲ್ಮೋಸ್ಟ್ ಗ್ರೀನ್ ಕಲರ್ ತಿರುಗ್ತಾ ಬಂದಿದೆ. 20 ಎಕರೆಯಲ್ಲಿ ಒಳ್ಳೆ ಕ್ರಾಪ್ ಬರುತ್ತೆ ಅಂತ. ಸೂಪರ್ ಇದೆ, ಸೂಪರ್ ಆಗಿ ಬಂದಿದೆ ನೋಡಿ. ಹೌದು, ಲೆಂತ್ ನೋಡಿ ನೋಡಿ. ಹಾಂ, ಎಂತೆಲ್ಲ ಭಾರಿ ಜೋರಾಗಿದೆ ಇವ್ರು. ಮತ್ತೆ ಜಾಸ್ತಿ ಫ್ಯಾನ್ಸಿ ಮಿನ್ಯೂರಿಂಗ್ ಏನಿಲ್ಲ ಅಂತ ಹೇಳಿದ್ರು. ನೀರು ಒಳ್ಳೆ ಟೈಮಲ್ಲಿ ಮರ ಒಪ್ಪು ಒಂದು ರೌಂಡ್ ಗೊಬ್ಬರ ಅಲ್ಲ. ಅಷ್ಟೇ ಗೊಬ್ಬರ ಕೊಟ್ಟಿರೋದು. ಫೋಲಿಯರ್ ಇಲ್ಲ, ಏನಿಲ್ಲ, ಸಿಎನ್ ಇಲ್ಲ, ಬೇರೆ ಯಾವುದು ಇಲ್ಲ. ಹೌದು, ನೀರು ಮರ್ಗಸಿ ಒಂದು 2 ರೌಂಡ್ ನೀರು ಕೊಟ್ಟಿದ್ದಾರೆ. ಹಾಂ, ಬನ್ನಿ ಈಗ ನೋಡಿ ಓನರ್ ಬಂದಿದ್ದಾರೆ. ಹಾಯ್ ಸರ್, ನೈಸ್ ಮೀಟಿಂಗ್ ಯು. ತುಂಬ ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡ್ಬಿಟ್ಟು. ಥ್ಯಾಂಕ್ ಯು ಸೊ ಮಚ್. ತೋಟ ಅಂತೂ ಅಮೇಝಿಂಗ್ ಆಗಿದೆ. ಈ ಥರ ಸೆಟ್ಟಿಂಗ್ ನಾನು ನೋಡಿಲ್ಲ ಈ ವರ್ಷದಲ್ಲಿ. ಈ ಸತಿ ನೋಡಿ ಇದೆಲ್ಲ ನೋಡಿ ಹೆಂಗಿದೆ ಅಂತ. ಹಾಂ, ಕೃಷ್ಣ ಹೆಂಗಿದೆ ಅಣ್ಣ? ಹೌದು, ಮೊದಲೇ ಬಂದಿದ್ದು ಪೂರ್ತಿ ಸೆಟ್ ಆಗಿಬಿಟ್ಟಿದೆ. ಹೌದು, ಸೆಟ್ ಆಗೋಗಿದೆ ನೋಡಿ. ಸೆಕೆಂಡ್ ಇನ್ನೊಂದು ಮೂರನೇ ರೌಂಡ್. ಹೌದು, ಆಗಿದೆ. ಫಸ್ಟ್ ಸೆಕೆಂಡ್ ನೋಡಿ ಪಕ್ಕದಲ್ಲೇ ಥರ್ಡ್ ಬರ್ತಾ ಇದೆ. ಹೌದು, ನಿಮ್ಗೆ ಒಳಗಡೆ ಕ್ರಾಪ್ ಕಾಣಿಸ್ಕೊಳ್ಳೋದಿಲ್ಲ ಇದ್ರಲ್ಲಿ. ಮತ್ತೆ ಅವರು ನೋವನ್ ಬಾಯ್ ಹೇಳ್ತಾ ಇದ್ರು ನೀವು ಅಷ್ಟೇ ಫ್ಯಾನ್ಸಿ ಮಿನ್ಯೂರಿಂಗ್ ಯಾವುದು ಮಾಡಿಲ್ಲ ಅಂತ ಹೇಳಿದ್ರು. ಹಾಂ, ಏನೇನು ಮಾಡಿದ್ರಿ? ನಾರ್ಮಲ್ DAP ಮಿಕ್ಸ್ಚರ್ ಜೊತೆ ಮಲ್ಟಿ ನ್ಯೂಟ್ರಿಯನ್ಸ್ ಒಂದು 3-4 ಐಟಮ್ ಹೇಳಿದ್ರು. ಓಕೆ, ಅದು ಮಿಕ್ಸ್ ಮಾಡಿ ಹಾಕಿದೆ. ಅದು ಬಿಟ್ಟು ಬರೇ ಬೋಡೋ ಸರ್. ಐ ಹ್ಯಾವ್ ನಾಟ್ ಗಿವನ್ ಎನಿ ಅದರ್ ಫಾಲಿಕ್ ಇದು ಸ್ಪ್ರೇ ಏನು ಕೊಟ್ಟಿಲ್ಲ. ಬರೇ ಬೋಡೋ ಮಾತ್ರ. ಎಸ್, ಅದು ಬೇರೆ ಯಾವುದಕ್ಕೂ ಹೋಗಿಲ್ಲ. ಆದರೆ ಈ ವರ್ಷ ಒಳ್ಳೆ ಶೇಡ್ ಕರೆಕ್ಟ್ ಟೈಮಿಗೆ ಓಪನ್ ಮಾಡಿ ರೈಟ್ ಟೈಮ್ ನೀರು ಕೊಟ್ಟಿದ್ದೀರಾ. ನೀರು ಸೂಪರ್. ನೀರು ಎಷ್ಟು ರೌಂಡ್ ಕೊಟ್ರಿ? ನೀರು ಒಂದು 3 ರೌಂಡ್ ಕೊಟ್ಟಿದ್ದೀನಿ. 3 ರೌಂಡ್ಸ್. ಎಷ್ಟು ಗಂಟೆ? 3 ಗಂಟೆ ಹೊಡಿತಿದ್ರಾ? 3 hours. ಆಮೇಲೆ 2.5 ಸೆಕೆಂಡ್ ರೌಂಡ್ 2.5 hours. ಆಮೇಲೆ 2 ನಮ್ಗೆ ಇಲ್ಲಿ ಕರೆಂಟ್ ಇಲ್ಲ ಸರ್, ಎಲ್ಲ ಜನರೇಟರ್ನಲ್ಲಿ. ಓಕೆ, ಆಲ್ಮೋಸ್ಟ್ 4 ಶಿಫ್ಟ್ ಒಂದು ದಿವಸಕ್ಕೆ ಬರೇ ಜನರೇಟರ್. ಮತ್ತು ಇವ್ರು ಒಂದು ಮಾತು ಹೇಳ್ತಾ ಇದ್ರು, ಇವ್ರು ಎಲ್ಲ ಬೀಳಿಗೆ ಹೋಗ್ಬಿಟ್ಟು ಪರ್ಸನಲ್ ಅಟೆನ್ಷನ್ ಥರ ಕೊಡ್ತಾರೆ ಅಂತ. ಹೆಂಗೆ ಕೊಡ್ತೀರಾ ಸರ್? ಏನೋ ಅಬ್ಸರ್ವ್ ಮಾಡ್ತೀರಾ ಸರ್? ಇದರಲ್ಲಿ ಒಣಗೋಗಿದ್ರೆ ಎಲ್ಲ ಕಿತ್ತು ಹಾಕ್ತೀನಿ. ಓಕೆ, ಕ್ಲೀನಾಗಿ ಸುತ್ತ ಕ್ಲೀನ್ ಮಾಡ್ತೀನಿ. ಈಗ ಅದು ಡ್ಯೂ ಇದೆ. ಓಕೆ, ಆಯ್ತಾ? ಆಮೇಲೆ ಈ ಬೇವಿನ ಹಿಂಡಿ ಕೊಡ್ತೀನಿ. ಬೇವಿನ ಹಿಂಡಿ ಕೊಡ್ತೀರಾ? ಎವ್ರಿ ಇಯರ್ ಬೇವಿನ ಹಿಂಡಿ ಕೊಡ್ತೀನಿ. ಓಕೆ, ಆ್ಯಂಡ್ ಐ ಟ್ರೈ ಮೈ ಬೆಸ್ಟ್ ಟು ಕೀಪ್ ದ ವೈನ್ ಕ್ಲೀನ್ ಅರೌಂಡ್. ಓಕೆ, ಇಲ್ಲಿ ನೋಡಿ ಅಣ್ಣ, ಅಣ್ಣ ಲಿಂತ್ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ.
ಭಾಳ ಜೋರ. ಇದು ಆಗಲೇ ನರೇಶನ ತೋರಿಸ್ತಿದ್ರು ನೋಡಿ, ಇದು ಹೆಂಗಿದೆ ಅಂತ. 8 ಇಂಚ್ ನಮ್ಮ ಕೈಗಿಂತ ಉದ್ದ ಇದೆ ನೋಡಿ. ನೋಡಿ ಸೂಪರ್ ನೋಡಿ ಇಲ್ಲಿ. ಭಾಳ ಚೆನ್ನಾಗಿದೆ. ಅಲ್ಲ ಈ ಸತಿ ಈ ಥರ ಅಂದರೆ ಈ ಥರ ಎಲ್ಲ 1 ಬೀಳು 2 ಬೀಳು 10 ಬೀಳು ಬರೋದು ನಾರ್ಮಲ್ ಬಿಡಿ ಎಲ್ಲ ಇರುತ್ತೆ. ಆದರೆ ಇದು ಸಾಮಾನ್ಯಕ್ಕೆ 60 to 70% ಎಲ್ಲದಲ್ಲೂ ಬಂದಿದೆ. ಸಮ ಇದೆ. ಹೌದು, ವೆರಿ ನೈಸ್ ನೋಡಿ. ಹೌದು, ಮೊಬೈಲ್ನಲ್ಲಿ ಬಂದರೆ ಕೂತ್ಬಿಡು. ಹೌದಾ, ಥ್ಯಾಂಕ್ ಯು ವೆರಿ ಮಚ್. ಬೈತಾರೆ. ನೋಡಿ ಇವ್ರು ಹೇಳ್ತಾರೆ ನಾನು ರೆಗ್ಯುಲರ್ ವಾಚ್ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯ್ತು. ಯಾಕೆಂತಂದರೆ ನಮ್ಮದು ವ್ಲಾಗ್ ಮಾತ್ರ ಎಲ್ಲ ಏಜ್ ಕ್ರೈಟೀರಿಯಾದವರು ಎಲ್ಲ ನೋಡ್ತಾರೆ. ಸರ್ ಮತ್ತು ಇನ್ನೊಂದು ಏನು ಗೊತ್ತಾ, ನೀವೆಲ್ಲ ಮುಂದೆನೇ ಬರಲ್ಲ, ನಮ್ಗೆ ಗೊತ್ತೇ ಇರಲಿಲ್ಲ. ಇವ್ರು ಹೇಳ್ಬೇಕಾದ್ರೆ ನಮ್ಗೆ ಗೊತ್ತಾ, ಇಲ್ಲ ಈ ಥರ ಕ್ರಾಪ್ ನಮ್ಗೆ ಗೊತ್ತಾಗ್ತಿರಲಿಲ್ಲ ನಮ್ಮಿಂದ. ಫಾಲೋಯಿಂಗ್ ಯು ಅಲ್ಲೆಲ್ಲ. ಬಟ್ ಆದರೆ ನಾವು ನಿನ್ನ ಫಾಲೋ ಮಾಡಬೇಕಲ್ಲ, ಯಾಕೆಂದ್ರೆ ರಿಸಲ್ಟ್ ಕಣ್ಣಲ್ಲಿ ಕಾಣಿಸ್ತಿದೆ ಈಗ. ಈ ಏರಿಯಾದಲ್ಲಿ ಇವರೇ ಕಿಂಗ್, ಕಿಂಗು ಇವರೇ ಇವ್ರು ಬಿಟ್ರೆ ಯಾರು ನಮ್ಗೆ ಕಾಣೋದೇ ಇಲ್ಲ. ಅನ್ಡಿಸ್ಪ್ಯೂಟೆಡ್ ಏನಂದ್ರೆ ನೆನ್ನೆ ಎಲ್ಲೋ ಮಾತಾಡ್ತಾ ಹೀಗೆ ಡಿಸ್ಕಷನ್ ಬಂತಲ್ಲ, ಗೊತ್ತಾಗೋದಿಲ್ಲ ಯಾರು ಒಳಗಡೆ ನಾವು ರೋಡ್ ಅಲ್ಲಲ್ಲ. ಈಗ ಮತ್ತೆ ಇನ್ನೊಂದೇನು ಗೊತ್ತಾ ನವನ್ ಬಾಯ್, ಎಷ್ಟು ನಾವು ಹಿಂಗಿರು ವಾರಕ್ಕೆ ಒಂದೊಂದು ವಿಸಿಟ್ ಪ್ಲಾನಿಗೆ ವಾರಕ್ಕೆ ಒಂದೊಂದು ವಿಸಿಟ್ ಮಾಡೋಣ ಅಂತಿದ್ದೀವಿ. ಈಗ ಅನ್ಫೋಕಸ್ಡು ಯಾರು ಗೊತ್ತು ಅಂಥವ್ರನ್ನ ನಾವು ನೋಡೋಣ. ಅಂದರೆ ಏನು ಅಂತಂದರೆ ಎಲ್ಲ ನೋನ್ ಪರ್ಸನ್ ಆಗಿಬಿಟ್ಟಿದ್ದಾರೆ ಈಗ ಏನಾಗಿದೆ ಎಲ್ಲ ಹೊಸ್ತವ್ರನ್ನ. ಈಗ ಏನು ಮಾಡ್ಬೇಕಂದ್ರೆ ಹೊಸ್ತವ್ರನ್ನ ಕಂಡುಹಿಡಿಬೇಕಣ್ಣ. ಈಗ ನಾವು ನೋಡಿ ಇಂಥವ್ರನ್ನ ಎಲ್ಲ ಯಾರ್ಯಾರು ಮಾಡಿಲ್ಲ ಏನೇನು. ಹೌದು, ಎಲ್ಲಿ ಒಳಗಡೆ ಗೊತ್ತೇ ಇರಲ್ಲ ಅಂಥವ್ರನ್ನ ನಾವು ನಾನಂದೆ ಇದು ಹಾಸನ ಡಿಸ್ಟಿಕ್ ಅಲ್ಲೇ ಫಸ್ಟ್ ತೋಟ ಇರ್ಬೋದು ಅಂದೆ ನಾನು. ಹೌದು, ಎಕ್ಸಾಕ್ಟ್ಲಿ ಇರ್ಬೋದು. ಯಾರಿಗೂ ಗೊತ್ತಿಲ್ಲ ಅದು. ಹೌದೌದು, ಇಲ್ಲಿ ಬಂದು ನೋಡಿದಾಗಲೇ ಗೊತ್ತು. ನೋಡಿ ಮತ್ತೆ ಹೌದೌದು 70% ಗರಿ ಬಂದಾಗಿದೆ. ಮತ್ತು ಅರೇಬಿಕನ್ ಅಷ್ಟೇ ಚೆನ್ನಾಗಿದೆ ಮಾತ್ರ. ನೋಡಿದಲ್ಲ ಅರೇಬಿಕನ್ ಚೆನ್ನಾಗಿದೆ. ಜೊತೆಗೆ ಮೆಣಸಿಂದ ಅರಿಂದಣ್ಣ ಮೆಣಸು ನೋಡಿ ಕೆಳಗೆ ನೋಡೋಕ್ಕೆ ಆಗ್ತಿಲ್ಲ, ಬರೀ ಮೇಲೆ ನೋಡ್ತಾ ಇದ್ವಿ ಹಿಂಗೆ. ನೈಸ್. ಆಲ್ವನದಲ್ಲಿ ನೋಡಿ ಹೆಂಗೆ ಬಂದಿದೆ. ಹಾಂ, ಅಲ್ಲಿ ಒಂದು ನೀವು ಕಾಡು ಮರ ಹತ್ಕೊಂಡ್ರ ನೋಡಿ ಅದ್ರಲ್ಲಿ ಸೆಟ್ ಆಗಿದೆ ನೋಡಿ. ಹೌದೌದು, ಒಂದು 50% ಆಲ್ಮೋಸ್ಟ್ ಸೆಟ್ ಆಗಿದೆ. ನನ್ನ ಪ್ರಕಾರ ಡಾಟ್ ಕಾಳೆ ಬರಲ್ವಾ ಅಂತೀರಿ? ಬರಲ್ಲ, ಏನು ಬರಲ್ಲ, ಇಷ್ಟು ಬಂದಾಗಿದೆಯಲ್ಲ ನೋಡಿ. ಸೆಟ್ ಆಗಿದೆ. ಹೌದೌದು ಹೌದು ನೋಡಿ. ಮತ್ತೆ ಅದ್ರಲ್ಲಿ ಒಂದ್ರಲ್ಲಿ ನೋಡಿ ಎಷ್ಟು ಗರಿ ಬಂದಿದೆ ನೋಡಿ ಅಣ್ಣ ಇಲ್ಲಿ. ನೋಡಿ ಒಂದರಲ್ಲಿ 2 ಬಂದ್ರೆ ಬಂಪರ್ ಅಂತ ಹೇಳಿ ಹೇಳ್ತಾರೆ. 3 ಇದೆ. ಹೌದು, 3 ಇದೆ. ಅಂದ್ರೆ ಬಂಪರ್ ಮೇಲೆ ಹೊಡೆದಿದೆ ಲಾಟ್ರಿ. 2ಕ್ಕೆ ಬಂಪರ್ ಹೇಳ್ತಾರೆ. ಇದು ನೋಡಿ ಹೆಂಗಿದೆ ಸಿಲ್. ಸೂಪರ್ ಮಾತ್ರ ನೋಡಿ, ತುಂಬ ಖುಷಿ ಆಯ್ತು ಮಾತ್ರ. ಎಷ್ಟೋ ದಿನ ಆದಮೇಲೆ ಈಗ ತೋಟಕ್ಕೆ ಬಂದ್ಬಿಟ್ಟು ಬ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲು ಇದು ಸಖತ್ ಮಾಡ್ತಾ ಇದ್ವಿ, ಅದು ಮಿಸ್ ಆಗಿಬಿಟ್ಟೈತೆ. ಈಗ ಇದು ಪುನಃ ಬ್ಯಾಕ್ ಟು ಗಣಪತಿ. ಮ್ಯಾಕ್ಸಿಮಮ್ ನಾನು ಇಲ್ಲಿ ಹೊಸ ಗಿಡ ಇದೆಲ್ಲ ಬುಟ್ಟಿ ಹಾಕಿಲ್ಲ. ಓ, ರನ್ನರ್ಸ್ ಹಾಕಿದ್ದ? ರನ್ನರ್ಸೇ ನಡ್ಸೋದು. ಹಾಂ, ಮನಿ ಯಾರು ಸರ್ವಿಸ್ನಲ್ಲಿ ಇರುವಾಗ ಲೇಬರ್ ಪೇಮೆಂಟೇ ಮಾಡಿಕೊಂಡು ನಡ್ಸ್ಕೊಂಡು ಹೋಗೋದೇ ಕಷ್ಟ ಆಯಿತು. ಹೌದು, ಸೊ ಸಾಲ ಬೇರೆ. ತೋಟ ದಿಸ್ ಆಲ್ ಸೆಲ್ಫ್. ಕರೆಕ್ಟ್. ಆಲ್ಮೋಸ್ಟ್ 20 acres ಐ ಶೆಲ್ಡ್ ಔಟ್ ಥ್ರೂ ಔಟ್ ಮೈ ಲೈಫ್ ಸರ್ವಿಸ್ನಲ್ಲಿ. ಸೊ ಏನು ಇಲ್ಲಿ ರನ್ನರ್ಸ್ ಹೋಗ್ತಾ ಇತ್ತು, ಐ ವಾಸ್ ಟೇಕಿಂಗ್ ಕೇರ್ ಆಫ್ ದೋಸ್ ರನ್ನರ್ಸ್, ಕಟಿಂಗ್ ಇಮಿಡಿಯೇಟ್ಲಿ. ಈಗೇನು ಮಾಡ್ತೀರಿ? ಈಗಲೂ ಅದೇ ಫಾಲೋ ಮಾಡ್ತಿದ್ರಲ್ಲ, ಬ್ಯಾಸ್ಕೆಟ್ ತಂದು ಹಾಕ್ತಾ ಇದ್ದೀರಾ? ಈಗೆಲ್ಲ ಆಲ್ಮೋಸ್ಟ್ ಕವರ್ ಆಗಿಬಿಟ್ಟಿದೆ. ಹೌದು, ಸೊ ಈಗ ಸಿಕ್ಕಿದ್ರೆ ಬಾಸ್ಕೆಟು ಚೂರು ಅಷ್ಟೇ. ಓಕೆ ಹಾಕ್ತೀರಾ? ಹಾಂ, ಸೂಪರ್. ಇದು P1 ಎಲ್ಲ ಮೇಜರ್ ಎಲ್ಲ P1 ಎಲ್ಲ 99% P1 ಚೆನ್ನಾಗಿದೆ. ಹೌದು, ನೋಡಿಲಿ ಹಾಂ. ಈಗ ಬನ್ನಿ, ಈಗ ನೋಡಿ ಇವರು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಹೇಳ್ತಾ ಇದ್ದಾರೆ ಏನು ಅಂತ. ಆಗಲೇ ಹೇಳ್ದಂಗೆ ಯಾವುದು ಫ್ಯಾನ್ಸಿ ಸ್ಟಫ್ ಯಾವುದೂ ಇಲ್ಲ, ಇವರು ಬೇಸಿಕಲ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರು. ಅದು ನೋಮನ್ ಬಾಯ್ ಗೈಡ್ಲೈನ್ಸ್ ಅಂದರೆ ನೋಮನ್ ಬಾಯ್ ಅವ್ರ ಬಿಡಿ ಅವಾರ್ಡೆಡ್ ಎಲ್ಲ ಆಗಿ ಸಿಕ್ಕಿದೆ, ಅವ್ರ ಗೈಡ್ಲೈನ್ಸ್ ಇವ್ರು ಮಾಡ್ತಾ ಇದ್ದಾರೆ ಅಂದರು. ಸರ್ ನಿಮ್ದು ಏನು ಮಾಡಿದ್ರಿ ಹೇಳಿ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್? ನಾನು ಫಸ್ಟು ಸುಣ್ಣ ಹಾಕಿದೆ. ಓಕೆ, ಕಾಫಿ ಕುಯ್ದ ತಕ್ಷಣ ಹಾಂ, ಎಲ್ಲ ಸ್ವಲ್ಪ ಧೂಳಕ್ಕೆ ಮಾಡಿ ಫುಲ್ಲು ಸುಣ್ಣ ಹಾಕಿದೆ. ಓಕೆ, ಆಮೇಲೆ ಕಸಿ ಮಾಡಿದ್ವಿ. ಓಕೆ, ಪೆಪ್ಪರ್ ಕುಯ್ದ ತಕ್ಷಣ ಕಸಿ ಮಾಡಿ ನೀರು ಕೊಡೋಕ್ಕೆ ಶುರು ಮಾಡಿದ್ರಿ. ಮರಗಸಿ ಮಾಡಿದ್ದು, ಮರಕಸಿ ಮಾಡಿ ಡೇ ಆ್ಯಂಡ್ ನೈಟ್ ನೀರು ಕೊಡೋದು. ಹೌದು, ಒಂದು 3 ರೌಂಡ್ ನೀರು, ಇದು ಜನ್ರೇಟರಿಂದಾನೆ. ಹಾಂ, ಆ್ಯಂಡ್ ಕನ್ವೆನ್ಷನಲ್ ನಂದು. ಓಕೆ, ನೋ ಸೂಡೋ ಇದು ಹಾಂ, ಎಲ್ಲ ಕನ್ವೆನ್ಷನಲ್. ಬಟ್ ನನಗೆ ಆರ್ಗ್ಯಾನಿಕ್ ಗೊಬ್ಬರ ಒಂದು ಸಿಗ್ತಾ ಇಲ್ಲ. ಓಕೆ, ಅದ್ಮೇಲೆ ನಂಬಿಕೆ ಇಲ್ಲ ನನಗೆ. ಓಕೆ, ಅಂದರೆ ನಿಮಗೆ ರೈಟ್ ಆರ್ಗ್ಯಾನಿಕ್ ಪ್ರಾಡಕ್ಟ್ ನಿಮ್ಗೆ ಸಿಗಲ್ಲ ಅಂತ ಹೊರಗಡೆ ತೊಗೊಂಬಂದ್ರೆ. ಕರೆಕ್ಟ್. ಐ ಆಮ್ ನಾಟ್ ಗೆಟಿಂಗ್. ಓಕೆ, ಇವರು ಒಳ್ಳೆ ಆರ್ಗ್ಯಾನಿಕ್, ಇವರು ಆರ್ಗ್ಯಾನಿಕ್ ಇವರೇ ಮಾಡ್ತಾರೆ. ಹೌದು, ತೋಟದಲ್ಲೇ ಮಾಡ್ತಾರೆ. ಸೊ ಮತ್ತೆ ಏನು ಹಂಗಿದ್ರೆ ತಗೋಬೋದು. ಆದಷ್ಟು ನೀವೇ ಮಾಡ್ಕೊಳ್ಳಿ, ನಾವು ನೀವು ಮಾಡಕ್ಕೂ ಹೇಳ್ಕೊಡ್ತೀವಿ. ಹಂಗೆ ಈಗ ನನಗೆ ಲೇಬರ್ ಇಲ್ಲ. ಅದೇ
finding it very difficult labor ಒಂದು DAP, ಒಂದು ಯೂರಿಯಾ, ಒಂದು ಪೊಟ್ಯಾಶ್ ಪರ್ ಏಕರ್. ಪರ್ ಏಕರ್. per acre. ಓಕೆ Per acre. ಪರ್ ಏಕರ್. And ಎಷ್ಟೇ now ಗಿಡ ಇರ್ಲಿ, ಗಿಡ ಲೆಕ್ಕ ಇಲ್ಲ. 1600 ಗಿಡ ಅಂದ್ರೆ ಅದರಲ್ಲೇ ಡಿವೈಡ್ ಆಗ್ಬೇಕು. ಡಿವೈಡ್ ಆಗಬೇಕು. 200 ಇದ್ರು ಅದರಲ್ಲೇ ಡಿವೈಡ್ ಆಗ್ಬೇಕು. 3 ಮೊಟ್ಟೆಲ್ಲೇ ಡಿವೈಡ್ ಆಗ್ಬೇಕು. 150 kg ಡಿವೈಡ್ ಆಗ್ಬೇಕು. coffee 80 ಗ್ರಾಮು, 120, ಅಷ್ಟೇ ಚಿಕ್ಕದಾಗಿ ಬೀಳುತ್ತೆ. ಮೆಣಸಿಗೆ ಮಾತ್ರ ಒಂದು 250 ರಿಂದ 300 ಗ್ರಾಮು ಅಷ್ಟೇ ಹಾಕಿದಲ್ವಾ? ಇಲ್ಲ 4.5 tons. ಹಾ, 4.5 tons for 20 ಇದಕ್ಕೆ 20 acresಗೆ. Yes. ಇನ್ಕ್ಲೂಡಿಂಗ್ ಮೆಣಸು. ಮೆಣಸೆಲ್ಲ ಸೇರಿಸಿ. ಹೌದು. ಎರಡು ಸೇರಿಸಿ. ಈಗ ಪ್ಲಾಂಟರ್ಸ್ ಒಂದು ನಾವು ಏನು ಅಂತಂದ್ರೆ ಅದು ನೋಡ್ಬಿಟ್ಟು ಅದರ ಎಸ್ಟಿಮೇಟ್ ಮಾಡೋದು ಅದೇ ಒಂದು ಖುಷಿ. ಬರುತ್ತೋ ಬರಲ್ಲ ಅದು ಬೇರೆ ಪ್ರಶ್ನೆ, ಅದು ಖುಷಿ. ಯಾಕೆಂದರೆ ಆ ಡಿಸ್ಕಷನ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈಗ ಏನು ಅಂತಂದರೆ ಈ ಬಳ್ಳಿ ಆಲ್ಮೋಸ್ಟ್ ಎಷ್ಟು ಅಡಿ ಇದೆ ಅಣ್ಣ? ಎಷ್ಟು ಅಡಿ ಇರ್ಬೋದು? ಒಂದು 35-40 ಅಡಿ ಇದೆ ಅಂದ್ಕೊಳ್ಳಿ. ಆಯಿತಾ? ಇದರಲ್ಲಿ ಈಗ ಇವ್ರು ಎಸ್ಟಿಮೇಟ್ ಮಾಡ್ತಿದ್ದಾರೆ. ಫುಲ್ ಗರಿ ಬಂದಿದೆ. ಎಷ್ಟು ಬರ್ಬೋದು ನರೇಶ್ ಅಣ್ಣ ಇವ್ರೆ? ನಮ್ಮ ಏನು ಎಷ್ಟು ಬರ್ಬೋದು? 9 kg ಡ್ರೈ ಬರ್ಬೋದು. 9 kg ಡ್ರೈ ಅಂದರೆ ಇವತ್ತಿನ ರೇಟಲ್ಲಿ 10 kg ಆಯ್ತಲ್ಲ, 7,000 ರೂಪಾಯಿ ಆಯ್ತಲ್ಲ. 7,000 ರೂಪಾಯಿ ಆಯ್ತು. 7,000 ರೂಪಾಯಿ ಆಯ್ತು. 7,000 ರೂಪಾಯಿ ಒಂದು ಬಳ್ಳಿಲಿ. ನೀವು ಎಷ್ಟು ಖರ್ಚು ಮಾಡ್ತೀಯಾ? ಏನೊಂದು 300-400 ರೂಪಾಯಿ ಖರ್ಚು ಮಾಡ್ಬೋದು ಮ್ಯಾಕ್ಸಿಮಮ್. ಹೌದು. ಅದು ನಾವು ಹೇಳ್ತಾ ಇರೋದು ಏನಂದ್ರೆ ಕಾಳು ಮೆಣಸು ಬೆಳೆಸಿ ಹಾಕಿ ಅಂತ ಹೇಳ್ತಾ ಇರೋದು. ಕಲಿಬೇಕು ಡಾಕ್ಟರ್ ಜೊತೆ ಹೋದಾಗ ಇಂದ ನಮ್ಮ ಅಂಜುಂಬೈ ಜೊತೆ ಅವರು ಬೆಂಗಳೂರಲ್ಲಿ ಇದ್ದವರು. ಬಟ್ ಈ ತರ ಮಾಡಿದಾರಲ್ಲ, ಅದು ನಾವು ಕಲಿಬೇಕು ಅವರಿಂದ. 200%. ಕಲಿಯೋದ್ರಲ್ಲಿ ಏನು ತೊಂದ್ರೆ ಪ್ರಾಬ್ಲಮ್ ಇದೆ ಅಣ್ಣ? ಕಲಿಯೋದೊಂದು ಫ್ರೀಲೇ ಬರ್ತಿರೋದಲ್ಲ, ಎಷ್ಟು ಕಲಿಬೇಕು ಇವರು ಅಂದಿದ್ದು ಹೆಚ್ಚು ಕಡಿಮೆ 2,500 ಬಳ್ಳಿ. ಹೌದು. 500 ಬಳ್ಳಿ ಬಿಡೋಣ. ಹೌದು. 2,000 ಬಳ್ಳಿ ಆಯ್ತು. ಮತ್ತೆ ಇವರು ಒಂದು ಮಾತು ಹೇಳ್ತಿದ್ರು, ಏನು ಅಂತಂದ್ರೆ ಆಲ್ಮೋಸ್ಟ್ ಎಷ್ಟೋ ವರ್ಷದಿಂದ ಇವ್ರು ಸೋಷಿಯಲ್ ಲೈಫೇ ಇಲ್ಲ ಅಂತ. ಅಂದ್ರೆ ಯಾವ ಮದ್ವೆಗೆ ಹೋಗ್ತಿಲ್ಲ. ಏನು ನೀವು ಹೇಳ್ಬಿಡಿ. ಏನ್ ಮದ್ವೆ ಇಲ್ಲ, ಏನ್ ತಿಥಿಲ್ಲ, ಬರ್ತ್ಡೇ ಇಲ್ಲ, ಆನಿವರ್ಸರಿ ಇಲ್ಲ, ಎಲ್ಲ ಗೊತ್ತೇ ಮಾಡಿಲ್ಲ. ಎಲ್ಲ ಇಲ್ಲೇ ತೋಟದಲ್ಲೇ. ಟೋಟಲಿ ತೋಟನೇ ಡೆಡಿಕೇಟೆಡ್. ಸೂಪರ್. 22 years. 22 years. 22 years. Amazing. And it all started with 2 acres to 20 acres. Amazing. Self acquired. ಹೌದು. ಇಲ್ಲಿ ನೋಡಿ. No loans. ಏನಿಲ್ಲ. ಈಗ. Now I am encumbrance free. ಸೂಪರ್. ನೋಡಿ ಇಲ್ಲ ಹೆಂಗಿದೆ ನಮ್ಮ ಹಿಂದೆ ಎಲ್ಲ ನೋಡಿ. ತುಂಬ ಖುಷಿ ಆಯಿತು ನಿಮ್ಮನ್ನ ಮೀಟ್ ಮಾಡಿಬಿಟ್ಟು. ನೆಕ್ಸ್ಟ್ ಟೈಮ್ ನಾವು ಬರ್ತಾ ಇದ್ದೀವಿ. ತುಂಬ ಖುಷಿ ಆಯಿತು. ಬ್ಲಾಗ್ ಎಲ್ಲ ನೋಡ್ತಾರೆ, ಹಿಂಗೆ ಸಪೋರ್ಟ್ ಇರ್ತಾ ಇರಲಿ. ಥ್ಯಾಂಕ್ ಯು ಅರುಂಧನ. ಎಲ್ಲ ಇನ್ಸ್ಪಿರೇಷನ್. ಹೌದೌದು. ನಿಮ್ಮ ತೋಟದಲ್ಲಿ ಪ್ರೋಗ್ರಾಮ್ ಆದಾಗ ಎಲ್ಲ ಯಂಗ್ಸ್ಟರ್ಸಿಗೂ ಹೌದೌದು, ನಿಜವಾಗ್ಲೂ ಇನ್ಸ್ಪಿರೇಷನ್ ಸ್ಟೋರಿ. ಯಾಕೆಂದ್ರೆ ಈ ಮಳೆಗಾಲದಲ್ಲಿ ನೀವು 2 ಜನ ಅಪ್ಪ ಮತ್ತು ಮಗ ಸೇರ್ಬಿಟ್ಟು ಹೊಡೆದಿದ್ದೀರಾ. ಸ್ಪ್ರಿಂಕ್ಲರ್ ಮಾಡಿ ರಿಸಲ್ಟ್ಸ್ ಕಾಣ್ತಾ ಇದೆ. ಆಲ್ ದ ಬೆಸ್ಟ್. ಹಿಂಗೆ ಇರಲಿ ಸರ್, ದೇವ್ರು ಒಳ್ಳೇದು ಮಾಡಲಿ. ಇಲ್ಲಿ ಬನ್ನಿ, ಇಲ್ಲಿ ಹೋಗೋಣ ಈಗ. ಬನ್ನಿ ಈಗ ಇದೇ ಒಳ್ಳೆ ಒಂದು ತೋಟ ವಿಸಿಟ್ ಮಾಡಿದೆ. ನೋಮನ್ ಬಾಯ್ಗೆ ಥ್ಯಾಂಕ್ಸ್, ಕರ್ಕೊಂಬಂದ್ರು ನಮ್ಮನ್ನ ನೋಡೋಕ್ಕೆ ಅಂತ. ಇದೇ ಗುಡ್ ನೋಟಿಗೆ ವ್ಲಾಗ್ ಏನು ಮಾಡೋಣ. ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. Know that the ride or die. I keep